ಇವತ್ತು ಪುತ್ತೂರು ತಾಲೂಕಿನ ಭ್ರಷ್ಟಾಚಾರದ ವಿಷಯ ಮೊನ್ನೆ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೆವು. ನಮ್ಮ ಮಾಜಿ ಶಾಸಕರಾದ ಸಂಜೀವ ಮಠಂದೂರವರ ಮೇಲೆ ಬಂದಿರುವಂಥ ಆರೋಪದ ಬಗ್ಗೆ 29ನೇ ತಾರೀಕಿಗೆ ನಾವೊಂದು ಪ್ರತಿಪಕ್ಷದ ನಾಯಕರಾಗಿದ್ದುಕೊಂಡು ಪುತ್ತೂರಲ್ಲಿ ಒಟ್ಟು ಜನಸಾಮಾನ್ಯರಿಗೆ ಆಗ್ತಾ ಇರುವಂತಹ ತೊಂದರೆಗಳ ನಡುವೆ ಒಂದು ದೊಡ್ಡ ಅವಾಂತರ ಮೊನ್ನೆ ನಮ್ಮ ಪುತ್ತೂರು ತಾಲೂಕಲ್ಲಿ ನಡೆದಿರುವಂಥದ್ದು ನಾವೆಲ್ಲರೂ ಗಮನಿಸಿದ್ದೀರಿ. ಒಬ್ಬ ಅಕ್ರಮ ಸಕ್ರಮದ ತನ್ನ ಫೈಲನ್ನು ಇಟ್ಕೊಂಡು ಬಂದು ಅನೇಕ ದಿವಸಗಳಿಂದ ಅಳೆದಾಡುವಂಥದ್ದನ್ನು ನಾವು ಕೇಳಿದ್ದೇವೆ. ಹಾಗೆ ಕೇಸ್ ವರ್ಕರ್ ಏನು ಹಣವನ್ನು ಲಂಚದ ರೂಪದಲ್ಲಿ ತೆಗೊಂಡ್ರು ಅನ್ನೋದರ ಬಗ್ಗೆ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ತಿಳ್ಕೊಂಡಿರ್ಬೋದು. ಕೇಸ್ ವರ್ಕರ್ ಸುಮಾರು 10-12 ಸಾವಿರ ದುಡ್ಡು ತೆಗೊಳ್ಳುವಂಥದ್ದು, ಕೇಳುವಾಗ ಅದು ತಹಸೀಲ್ದಾರ್ಲಿ ಕೊಡಲಿಕ್ಕೆ ಇರುವಂಥದ್ದು, ಈ ರೀತಿಯ ಆರೋಪಗಳು ಮೊನ್ನೆ ಬಂದ ನಂತರ ತಕ್ಷಣ ನಮ್ಮ ಮಾಜಿ ಶಾಸಕರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇಡೀ ಜನಸಾಮಾನ್ಯರಿಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಮಾತಾಡಿರುವಂಥದ್ದನ್ನು ನಾವೆಲ್ಲರೂ ಗಮನಿಸಿದ್ದೀರಿ. ನಂತರದ ದಿವಸ ಈಗಿನ ಶಾಸಕರೊಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟರು. ನಮ್ಮ ಕಳೆದ ಅವಧಿಯಲ್ಲಿ ನಮ್ಮ ಶಾಸಕರು ಬಹಳಷ್ಟು ಅಕ್ರಮ ಸಕ್ರಮಗಳಲ್ಲಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ, ಬೇರೆ ಬೇರೆ ಆರೋಪಗಳನ್ನು ಮಾಡಿರುವಂಥದ್ದನ್ನು ನೀವು ಕೇಳಿದಿರಿ. ಸರಿಸುಮಾರು 47 ಜನರನ್ನು ನಾನು ಕರ್ಕೊಂಡು ಬರ್ತೇನೆ, ನನ್ನೊಟ್ಟಿಗೆ ಬಂದು ಅವರು ಮಾತಾಡಿರುವಂಥ ನನ್ನ ದಾಖಲೆ ಉಂಟು, ಅವ್ರನ್ನ ಕರ್ಕೊಂಡು ಬರ್ತಾನೆ ಅನ್ನುವ ರೀತಿಯಲ್ಲಿ ನಮ್ಮೊಬ್ಬ ಮಾಜಿ ಶಾಸಕರು. ಹಾಗಾದರೆ ನಾವೊಬ್ಬ ಪ್ರತಿಪಕ್ಷದಲ್ಲಿ ಇದ್ದುಕೊಂಡು ಜನಸಾಮಾನ್ಯರಿಗೆ ಆಗಿರುವಂಥ ತೊಂದರೆ ಬಗ್ಗೆ ಮಾತಾಡಬಾರ್ದು ಅನ್ನುವ ರೀತಿಯಲ್ಲಿ ಈ ಶಾಸಕರ ವರ್ತನೆ ಅಂತ ನಮಗೆ ಸಂಶಯ ಕಾಣ್ತಾ ಉಂಟು. ಹಾಗಾಗಿ ನಾವು ಇವತ್ತಿನ ಸರಿಸುಮಾರು 2.5 ವರ್ಷದಿಂದ ಈ ಶಾಸಕರು ಪುತ್ತೂರಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರ, ಬೇರೆ ಬೇರೆ ಅವ್ಯವಹಾರಗಳ ಬಗ್ಗೆ ಅನೇಕ ಬಾರಿ ನಾವು ಹೇಳಿರುವಂಥದ್ದನ್ನು ನೀವು ಕೇಳಿದ್ದೀರಿ. ಪುತ್ತೂರಿನ ನಮಗೆ ಕೇಂದ್ರ ಭಾಗ ಯಾವುದು ಅಂತ ಕೇಳಿದರೆ ಅದು ತಾಲೂಕು ಪಂಚಾಯತ್. ಇವತ್ತು ಗಮನಿಸ್ತಾ ಇದ್ದೀರಿ, ಕಳೆದ 1 ವಾರದಿಂದ ಅಲ್ಲಿ ತಹಸೀಲ್ದಾರರಿಲ್ಲ. ಇಡೀ ಜನ ಯಾವ ರೀತಿಯ ಕಷ್ಟಪಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ನಮಗೆಲ್ಲ ಗೊತ್ತುಂಟು. ಹಾಗಾಗಿ ಇದಕ್ಕೇನು ಪರಿಹಾರ ಇಲ್ವಾ ಅನ್ನೋ ಉದ್ದೇಶಕ್ಕೋಸ್ಕರ ತಕ್ಷಣ ನಾವು ನಮಗೆ ಯಾರೆಲ್ಲ ನಮ್ಮ ಶಾಸಕರ ಬಗ್ಗೆ ಮೊನ್ನೆ ಈಗಿನ ಪ್ರಸ್ತುತ ಶಾಸಕರು ಆರೋಪ ಮಾಡಿದ್ದಾರೆ, ನಾವು ಆ ಶಾಸಕರನ್ನು ಕರ್ಕೊಂಡು ಬರ್ತೇವೆ. ಯಾರು ಅವರು 47 ಜನ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ, ಅವರನ್ನು ಕರ್ಕೊಂಡು ಬರಲಿ, ಯಾವುದು ಜಾಗ ಎಲ್ಲಿ ಅಂತ ನಾವು ಅದಕ್ಕೆ ಸಿದ್ಧರಿದ್ದೇವೆ. ನಮ್ಮ ಶಾಸಕರ ಬಗ್ಗೆ ಮತ್ತು ನಮ್ಮ ಅಕ್ರಮ ಸಕ್ರಮದ ಸಮಿತಿಯ ಕಳೆದ ಬಾರಿ ಯಾರೆಲ್ಲ ಜವಾಬ್ದಾರಿ ಕೆಲಸ ಮಾಡಿದ್ದಾರೆ ಅವರ ಬಗ್ಗೆ ನಮಗೆ ನಂಬಿಕೆ ಉಂಟು, ವಿಶ್ವಾಸ ಉಂಟು, ಅವರನ್ನು ಕರ್ಕೊಂಡು ಬರ್ತೇವೆ. ತಾಕತ್ತಿದ್ದರೆ ಇವರವರನ್ನು ಯಾವ ರೀತಿ 47 ಜನರು ಯಾವ ಸಂದರ್ಭದಲ್ಲಿ ಕರ್ಕೊಂಡು ಬರ್ತಾರೆ ಹೇಳಿ, ನಮಗೆ ನಾವು ಅವತ್ತು ಸಿದ್ಧರಿದ್ದೇವೆ. ಹಾಗಂತೇಳಿ ಒಂದು ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಪಕ್ಷವಾಗಿ ನಮ್ಮ ಪುತ್ತೂರಲ್ಲಿ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ನಾವು ಮಾತಾಡಬಾರ್ದು ಅನ್ನೋ ರೀತಿಯಲ್ಲಿ ಇವರು ವರ್ತನೆ ಕಾಣುವಂಥದ್ದು, ಇದನ್ನು ಜನ ಬಹಳಷ್ಟು ಗಮನಿಸ್ತಾ ಇದ್ದಾರೆ. ನೋಡುವ, ನಾವು ಎಲ್ಲದಕ್ಕೂ ಸಮಯ ಬರುವಾಗ ಇವರ ಯಾವ ರೀತಿಯ ಕಾರ್ಯವೈಖರಿ ಅನ್ನೋದು ನಮಗೂ ಒಂದಷ್ಟು, ಇವರು ಏನು ಮೊನ್ನೆ ಜನ್ಮ ಜಾಲಾಡ್ತಾರೆ ಅಂತೇಳಿ ನಾವು ಕೂಡ ಜನ್ಮ ಜಾಲಾಡೋದಕ್ಕೆ ನಾವು ಕೂಡ ವ್ಯವಸ್ಥೆಯನ್ನು ನೋಡ್ತೇವೆ. ನಾವು ಕೂಡ ಸಮಯ ಬಂದಾಗ ಅದಕ್ಕೆ ಉತ್ತರ ಕೊಡುವಂಥ ವ್ಯವಸ್ಥೆಯನ್ನು ನಾವು ಕೂಡ ಮಾಡ್ತೇವೆ. ಜನರಿಗೆ ಕಷ್ಟ ಆಗ್ತಾ ಉಂಟು, ಅದಕ್ಕೆ ನ್ಯಾಯ ಕೊಡಬೇಕಂತ ನಮ್ಮ ಒಕ್ಕೊರಳಿನ ಒತ್ತಾಯ. ಅದೇ ವಿಷಯ ಅಷ್ಟೇ. ಏನೋ ಗಾಜಿನ ಗೋಡೆ ಒಳಗೆ ಕೂತ್ಕೊಂಡು ನಮಗೆ ಕಲ್ಲು ಹೊಡೆಯುವಂಥ ಕೆಲಸ ಮಾಡುವಂಥ ರೀತಿಯಲ್ಲಿ ಕಾಣ್ತಾ ಉಂಟು ನನಗೆ. ನೋಡುವ, ಸಮಯ ಬಂದಾಗ ನಾವು ಕೂಡ ಸರಿಯಾದ ದಾಖಲೆಗೊಟ್ಟಿಗೆ ನಾವು ಉತ್ತರ ನಾವು ಸಿದ್ಧರಿದ್ದೇವೆ ಅಲ್ಲ. ಹಾಂ, ಎಲ್ಲಿ ಬೇಕೋ ಅಲ್ಲಿ. ಮತ್ತು ಮಾಲಿಂಗೇಶ್ವರ ಅಂಥದ್ದೆಲ್ಲ ನಾನು ಮಾತಾಡೋದಿಲ್ಲ, ಬರ್ತೇವೆ. ಅವರು ಅದರ ಜೊತೆ ಇನ್ನೊಂದು ಆರೋಪ ಮಾಡಿದ್ರು, ಏನಂತಂದ್ರೆ ಬಿಜೆಪಿಯ ಬೂತ್ ಅಧ್ಯಕ್ಷರು ಮತ್ತು ಶಕ್ತಿ ಕೇಂದ್ರ ಅಧ್ಯಕ್ಷರಿಗೆ ನಾನು ಮಾಡಿಸಿಕೊಟ್ಟದ್ದು ಅಕ್ರಮ ಸಕ್ರಮ, ಬಿಜೆಪಿ ಶಾಸಕರುಗಳು ಮಾಡಿಸಿಕೊಟ್ಟಿರಲಿಲ್ಲ. ಏನು ಹೇಳ್ತೀರಿ? ನೋಡಿ, ಯಾವ ಭ್ರಷ್ಟಾಚಾರದ ಬಗ್ಗೆ ಅವರಿತ್ತು ಮಾತಾಡ್ತಾ ಇದ್ದಾರಾ? ಕಳೆದ ಅವಧಿ ಅವರು ಕೂಡ ನಮ್ಮ ಪಾರ್ಟಿಯೊಟ್ಟಿಗಿದ್ದರು ಅಲ್ಲ. ಬಿ ಜೆ ಪಿಯಲ್ಲಿ ಅವರಿಗೆ ಇರುವಾಗ ಈ ರೀತಿಯ ಭ್ರಷ್ಟಾಚಾರ ಇದೆ ಅನ್ನೋದನ್ನು ನಮ್ಮೊಟ್ಟಿಗೆ ಹೇಳ್ಬೋದಿತ್ತಲ್ಲ ಅವರಿಗೆ. ಅವತ್ತ್ಯಾಕೆ ಅವರು ಮಾತಾಡಲಿಲ್ಲ?
ಏನೋ ಒಂದು ಬಾಯಿಗೆ ಬಂದಾಗ ಹೇಳಲಿಕ್ಕೆ ಆಗ್ತದೆ ಅಂತ ಹೇಳಿ ಜನ ಅದನ್ನು ಬಹಳಷ್ಟು ಗಮನಿಸ್ತಾರೆ ಇವತ್ತಿನ ಕಾಲದಲ್ಲಿ. ಅದು ಸರಿಯಾ? ಉತ್ತರ ಪ್ರದೇಶ ಕೇಂದ್ರ ಅಧ್ಯಕ್ಷರಿಗೆ ಈಗಿನ ಕಾಂಗ್ರೆಸ್ ಶಾಸಕರು ಅಕ್ರಮ ಮಾಡಿಕೊಂಡು ಸರಿಯಾ? ನೋಡಿ, ಅವರ ಅವರ ಅನೇಕ ವಿಷಯಗಳನ್ನು ನಾವು ಕಂಡಿದ್ದೇವೆ. ಇವತ್ತು ಅಕ್ರಮ ಸಕ್ರಮದ ಯಾರಿಗೆಲ್ಲ ಅರ್ಜಿಯನ್ನು ಹಾಕಿರ್ತಾರೆ ಅವರ ಆಫೀಸ್ಗೆ ಕರೆಯುವಂಥದ್ದು, ಅಲ್ಲಿ ಅವರ ಫೋನ್ ನಂಬರ್ ತಗೊಳ್ಳುವಂಥದ್ದು, ನನ್ನ ಪಾರ್ಟಿಗೆ ಮತವನ್ನು ಹಾಕಬೇಕು ಅನ್ನುವಂಥದ್ದು, ಈ ರೀತಿಯೆಲ್ಲ ಅಕ್ರಮ ಸಕ್ರಮ ವ್ಯವಸ್ಥೆಯಲ್ಲಿ ಉಂಟಾ? ಅಧಿಕಾರಿಗಳ ಮಟ್ಟದಲ್ಲಿ ಏನು ಕೆಲಸ ಆಗಬೇಕು ಅದೇ ರೀತಿಯಲ್ಲಿ ಕೆಲಸ ಆಗಬೇಕು. ಮತ್ತು ನೀವು ಹೇಳಿದ್ದಕ್ಕೆ ಬೂತ್ ಮಟ್ಟದ ಎಲ್ಲಿಯೂ ಹೋಗಲಿ ಬರೀ ಇದನ್ನೇ ಮಾತಾಡೋದು. ನನಗೆ ಮತ ಹಾಕ್ತೀರಲ್ಲ, ನಾನು ಒಂದು ಯಾವ ವೇದಿಕೆ ಅಂತ ಇಲ್ಲ, ಎಲ್ಲ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾನು ಕೂಡ ಗಮನಿಸಿದ್ದೇನೆ, ಬರೀ ರಾಜಕೀಯವನ್ನೇ ಮಾತಾಡುವಂಥದ್ದು. ವಿಟ್ಲ ಭಾಗದಲ್ಲಿ ಯಾರೊಬ್ಬರನ್ನ ಕಾಂಗ್ರೆಸ್ಸಿಗೆ ಸೇರ್ಪಡೆ ಮಾಡಿದ್ರ ಇತ್ತೀಚೆಗೆ ಒಂದದು ಬಹಳ ವೈರಲ್ ಆಗಿದೆ. ಒಬ್ಬರು ಹಿರಿಯ ಮುಖಂಡರನ್ನ ಕಾಂಗ್ರೆಸ್ ಹಿರಿಯ ಮುಖಂಡ ಅಂತ ಹೇಳಿ ಮಾಡಿದ್ದಾರೆ ಕಾರ್ಯಕ್ರಮ, ಅವರ ಖಾಸಗಿ ಕಾರ್ಯಕ್ರಮಕ್ಕೆ ಹೋದಾಗ ಅದೇನಾದ್ರು ಹೌದಾ ಅವರು ಕಾಂಗ್ರೆಸ್ ಸೇರ್ಪಡೆ ಅಂತ ಹೌದಾ? ಏನಾದ್ರು ನಿಮಗೆ ಮಾಹಿತಿ ಇದೆಯಾ? ಗೊತ್ತಿಲ್ಲ. ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ರಾಮಚಂದ್ರ ಮನಯನ್ ಅನ್ನುವರು ಅಡ್ಯಾಣಕದವರು, ಅವರು ನಮ್ಮ ಬಹಳಷ್ಟು ಹಿರಿಯ ಕಾರ್ಯಕರ್ತರು. ಅವರ ಬಗ್ಗೆ ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಏನೋ ಗೊತ್ತು ಗುರಿ ಇಲ್ಲ ರೀತಿಯಲ್ಲಿ ಮಾತಾಡೋದು, ಇದೆಲ್ಲ ಅದೇ ಮಾತಾಡೋದಾಗ ಯಾವುದನ್ನು ಯಾವ ರೀತಿ ಮಾತಾಡಬೇಕು ಅನ್ನೋರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಾತಾಡುವಂಥದ್ದು ನಮಗೆ ತುಂಬ ನಾಚಿಕೆ ಆಗ್ತದೆ. ರಾಮಚಂದ್ರ ಒಳ್ಳೆ ಅಂತ ಕೇಳಿ, ಎಲ್ಲ ನಿಮಗೂ ಕೇಳ್ಬೋದು, ಯಾರ ಹತ್ರ ನೀವು ಕೂಡ ಒಂದಷ್ಟು ಸಮೀಕ್ಷೆಯನ್ನು ಮಾಡಿ. ಅತ್ಯಂತ ಗೌರವಯುತವಾಗಿ BJP ಅಧಿಕಾರದಲ್ಲಿ ಇಲ್ಲದಂಥ ಸಂದರ್ಭದಲ್ಲಿ ಇಡೀ ನಮ್ಮ ವಿಟ್ಲ ಕ್ಷೇತ್ರದಲ್ಲಿ ಅತ್ಯಂತ ಓಡಾಟ ಹೆಚ್ಚು ಮಾಡಿ ಪಕ್ಷವನ್ನು ಗಳಿಸಲಿಕ್ಕೆ ಕೆಲಸ ಮಾಡಿದ ಒಬ್ಬ ಒಳ್ಳೆಯ ನಾಯಕರು ಅವರು. ನಮ್ಮದು ಅವರ ಏನೋ ಒಂದು ವೈಯಕ್ತಿಕ ಜೀವನ ಅವರೆಲ್ಲೋ ಇರಬೇಕಿತ್ತು ರಾಜಕೀಯವಾಗಿ, ಅಷ್ಟು ದೊಡ್ಡ ಒಬ್ಬ ಕಾರ್ಯಕರ್ತರು ಅವರು ನಮ್ಮದು.